ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಕಾಣಿಸ್ಬಾರ್ದು. ಏನಕ್ಕಪ್ಪ ಅಂತ ನಮ್ಮೊಂದು ಅಕೌಂಟಲ್ಲೂ ತುಂಬ ಜನ ನೋಡ್ತಾ ಇದ್ದಾರೆ, ತುಂಬ ಜನ ಫೇಮಸ್ ಆಗ್ತಾರೆ ನಮ್ಮೊಂದು ಅಕೌಂಟು. ಸೊ ಅದಕ್ಕೆ ಇವಾಗ ನಮ್ಮೊಂದು ಅಕೌಂಟನ್ನು ಡಿಆಕ್ಟಿವೇಟ್ ಮಾಡಬೇಕು. ಡಿಆಕ್ಟಿವೇಟ್ ಅಂತಂದರೆ ಸಾಕು, ಯಾರೇ ಒಂದು ಸರ್ಚ್ ಮಾಡಿದ್ರು ಕೂಡ ನಮ್ಮೊಂದು ಅಕೌಂಟು ಸ್ವಲ್ಪ ದಿನ ಯಾರಿಗೂ ಕಣ್ಣಿಗೂ ಕಾಣಿಸ್ಬಾರ್ದು. ಓಕೆನಾ, ನಿಮಗೆ ಡಿಲೀಟ್ ಆಪ್ಷನ್ ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಡಿಆಕ್ಟಿವೇಟ್ ಯಾವ ಥರ ಮಾಡೋದು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಗಾಯ್ಸ್. ಓಕೆನಾ, ಡಿಲೀಟ್ ಅಂತಂದರೆ ಸಾಕು, ಪರ್ಮನೆಂಟಾಗಿ ನಿಮ್ಮೊಂದು ಅಕೌಂಟ್ ಅನ್ನೋದು ಪರ್ಮನೆಂಟಾಗಿ ನೀವು ಯಾರು ಕಣ್ಣಿಗೆ ಕಾಣಿಸಿದಂಗೆ ಕಳಿಸ್ಬೋದು. ಆ್ಯಂಡ್ ಡಿಆಕ್ಟಿವೇಟ್ ಅಂತಂದರೆ ಸಾಕು, ಸ್ವಲ್ಪ ದಿನಗಳ ಕಾಲ ನಿಮ್ಮೊಂದು ಅಕೌಂಟ್ ಯಾರ ಕಣ್ಣಿಗೂ ಕಾಣಿಸಲ್ಲ. ಸರ್ಚ್ ಮಾಡಿದ್ರು ಕೂಡ ಅವ್ರ ಇನ್ಸ್ಟಾಗ್ರಾಮಲ್ಲಿ ನಿಮ್ಮೊಂದು ಅಕೌಂಟಲ್ಲಿ ಯಾರಿಗೂ ಕಾಣಿಸಲ್ಲ. ಓಕೆನಾ, ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದು ಸಾರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನಿಂದ ವೀಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಆ್ಯಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್. ಗೈಸ್, ಇವಾಗ ಸಿಂಪಲ್ಲಾಗಿ ನಾನು ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡಿದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ಲಿ ಈ ಥರ ಪೇಜ್ ಬಂದುಬಿಡುತ್ತೆ. ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಪ್ರೊಫೈಲ್ ಐಕನಿಗೆ ಬಂದುಬಿಡಿ. ಓಕೆನಾ, ಸೊ ಪ್ರೊಫೈಲ್ ಐಕನಿಗೆ ಬಂದಿದ್ದ ನಂತರ ಆ್ಯಂಡ್ ಮೇಲೆ ನಿಮಗೆ 3 ಲೈನ್ಸ್ ಬರುತ್ತೆ. ಓಕೆನಾ, ಸೊ ನೋಡ್ತಾ ಇದ್ರೆ ಮೇಲೆ ನಿಮಗೆ 3 ಲೈನ್ಸ್ ಬರ್ತಿದೆ ಆ್ಯಂಡ್ ಆ ಒಂದು 3 ಲೈನ್ಸ್ ಮೇಲೆ ಜಸ್ಟ್ ಒಂದು ಸರಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಅಕೌಂಟ್ ಸೆಂಟರ್ ಅಂತ ಬರುತ್ತೆ, ನೋಡ್ತಾ ಇದ್ದೀರಾ. ಈ ಒಂದು ಜಾಗದಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಯಾವ ಒಂದು ಜಾಗದಲ್ಲಿ ನಮಗೆ ಡಿಆಕ್ಟಿವೇಟ್ ಮಾಡೋ ಆಪ್ಷನ್ ಇರುತ್ತೆ. ಓಕೆನಾ, ತುಂಬ ಜನ ಕನ್ಫ್ಯೂಸ್ ಆಗುತ್ತಾರೆ. ಓಕೆನಾ, ಸಿಂಪಲಾಗಿ ನೀವು ಹೋಗಬೇಕಾಗುತ್ತೆ ಈ ಒಂದು ಜಾಗಕ್ಕೆ, ನೋಡ್ತಾ ಇದ್ರೆ ಪರ್ಸ್ನಲ್ ಡೀಟೇಲ್ಸ್ಗೆ. ಓಕೆನಾ, ಪರ್ಸ್ನಲ್ ಡೀಟೇಲ್ಸ್ಗೆ ಹೋಗಿದ ನಂತರ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಅಕೌಂಟ್ ಆ್ಯಂಡ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಬರುತ್ತೆ. ಇದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನೀವು ಹೋಗಬೇಕಾಗುತ್ತೆ, ನೋಡ್ತಾ ಇದ್ರೆ ಡಿಆಕ್ಟಿವೇಟ್ ಡಿಲೇಷನ್ಸ್ ಅಂತ ಇರುತ್ತೆ. ಓಕೆನಾ, ಸಿಂಪಲಾಗಿ ಈ ಒಂದು ಆರೋ ಮಾರ್ಕ್ ಮೇಲೆ ಒಂದು ಸಾರಿ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಮ ಒಂದು ಫೇಸ್ಬುಕ್ ಜೊತೆಗೂ ಏನಾದರೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಜೊತೆ ಏನಾದರೂ ಲಿಂಕ್ ಆಗಿದ್ರೆ ನಿಮ್ಗೂ ಇಲ್ಲಿ ಫೇಸ್ಬುಕ್ ಅಕೌಂಟ್ ಕೂಡ ಕಾಣಿಸ್ಕೊಳ್ಳುತ್ತೆ. ಪ್ರೆಸೆಂಟ್ ಇವಾಗ ಏನಪ್ಪ ಅಂತ ಇಲ್ಲಿಂದ ಕೂಡ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಇವಾಗ ನಾವು ಡಿಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಸಿಂಪಲಾಗಿ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಸಿಂಪಲಾಗಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಗೆ 2 ಆಪ್ಷನ್ ಬರುತ್ತೆ. ಓಕೆನಾ, ಸೊ ಫಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಈ ಒಂದು ಜಾಗದಲ್ಲಿ ಡಿಆಕ್ಟಿವೇಟ್ ಅಕೌಂಟ್ ಅಂತ ಬರುತ್ತೆ ಆ್ಯಂಡ್ ಕೆಳಗಡೆ ನೋಡ್ತಾ ಇದ್ರೆ ನಿಮಗೆ ಡಿಲೀಟ್ ಅಕೌಂಟ್ ಅಂತ ಬರುತ್ತೆ. ಓಕೆನಾ, ಸೊ ಡಿಆಕ್ಟಿವೇಟ್ ಅಕೌಂಟ್ ಆ್ಯಂಡ್ ಡಿಲೀಟ್ ಅಕೌಂಟ್. ಓಕೆನಾ, ಡಿಆಕ್ಟಿವೇಟ್ ಅಕೌಂಟ್ ಅಂತಂದರೆ ನಿಮ್ಮ ಒಂದು ಅಕೌಂಟು ಸ್ವಲ್ಪ ದಿನ ಯಾರ ಕಣ್ಣಿಗೂ ಕಾಣಿಸಲ್ಲ. ಓಕೆನಾ, ಸ್ವಲ್ಪ ದಿನ ಅಂತಂದರೆ ಒಂದು 2 ತಿಂಗಳು 3 ತಿಂಗಳು ಅಂದರೆ ಈ ಥರ ಸ್ವಲ್ಪ ದಿನ ಯಾರ ಕಣ್ಣಿಗೂ ಕಾಣಿಸಲ್ಲ, ನೀವು ಡಿಆಕ್ಟಿವೇಟ್ ಮಾಡ್ಕೋಬೋದು. ಓಕೆನಾ, ಇಲ್ಲಿಂದ ಕೂಡ ನೀವು ಡಿಲೀಟ್ ಏನಾದ್ರು ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸಿಂಪಲ್ ಅದ್ರ ಮೇಲೆ ಟಿಕ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ನಿಮ್ಮೊಂದು ಅಕೌಂಟ್ ಇಲ್ಲಿಂದ ಡಿಲೀಟ್ ಅನ್ನೋದು ಮಾಡ್ಕೋಬೋದು. ಪ್ರೆಸೆಂಟ್ ಇವೆಲ್ಲ ನಾವು ಡಿಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರಿ. ಸೊ ಈ ಒಂದು ಆಪ್ಷನ್ ಮೇಲೆ ಇದೆ, ಸಿಂಪಲಾಗಿ ಇಲ್ಲಿ ಕಂಟಿನ್ಯೂ ಮೇಲೆ ಒಂದು ಸರಿ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದಂತೆ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಅನ್ನೋದು ನಿಮ್ಗೆ ನೆನಪಿರಬೇಕಾಗುತ್ತೆ. ಓಕೆನಾ, ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಈ ಒಂದು ಜಾಗದಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆನಾ, ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಸಾರಿ ಏನಪ್ಪ ಅಂತಂದರೆ ಈ ಒಂದು ಜಾಗದಲ್ಲಿ ಮತ್ತೊಂದು ಸಾರಿ ನೀವು ಕಂಟಿನ್ಯೂ ಕೊಡಿ. ಓಕೆನಾ, ಕಂಟಿನ್ಯೂ ಕೊಟ್ಟಿದ ನಂತರ ಆವಾಗ ನಿಮ್ಮೊಂದು ಅಕೌಂಟ್ ಅನ್ನೋದು ಡಿಆಕ್ಟಿವೇಟ್ ಅನ್ನೋದು ಆಗೋಗುತ್ತೆ. ಸ್ವಲ್ಪ ದಿನ ಟೆಂಪ್ರರಿ ಡಿಆಕ್ಟಿವೇಟ್ ಆಗೋಗುತ್ತೆ. ನಿಮ್ಮೊಂದು ಅಕೌಂಟು ಯಾರ ಕಣ್ಣಿಗೂ ಸ್ವಲ್ಪ ದಿನ ಕಾಣಿಸಲ್ಲ. ಓಕೆನಾ, ಮತ್ತು ಸಿಂಪಲ್ ಆಗಿದ್ರ ಮುಖಾಂತರ ಡಿಆಕ್ಟಿವೇಟ್ ಅನ್ನೋದು ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಮುಂದೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡೇ ನಮಗೆ ನೆನಪಿಲ್ಲ ಅಂತಂದರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಫರ್ಗೆಟ್ ಪಾಸ್ವರ್ಡ್ ಅಂತಿದೆ ಕೆಳಗಡೆ. ಓಕೆ, ನಾನು ನೋಡ್ತಾ ಇದ್ರೆ ಈ ಒಂದು ಜಾಗದಲ್ಲಿ ಫರ್ಗೆಟ್ ಪಾಸ್ವರ್ಡ್ ಒಂದು ಸಾರಿ ಕ್ಲಿಕ್ ಮಾಡಿಕೊಂಡು ಆರಾಮಾಗಿ ಇಲ್ಲಿದ್ರ ಮುಖಾಂತರ ಕೂಡ ನಿಮ್ಮ ಮುಂದೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ರಿಕವರ್ ಮಾಡಿಕೊಂಡು ಮತ್ತು ಇಲ್ಲಿಂದ ಡಿಆಕ್ಟಿವೇಟ್ ಅನ್ನೋದು ಮಾಡ್ಕೋಬೋದು ನಿಮ್ಮೊಂದು ಅಕೌಂಟನ್ನು. ಓಕೆನಾ, ಸೊ ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟ್ಲಿ ಅರ್ಥ ಆಗೇ ಬಿಡ್ತು ಅನ್ಕೊಂಡ್ಬಿಟ್ಟಿದ್ದೀನಿ ಯಾವ ಥರ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಆಕ್ಟಿವೇಟ್ ಮಾಡ್ಕೊಳ್ಳೋದು, ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ ಇದ್ರ ಮುಖಾಂತರ ಮಾಡ್ಕೋಬೋದು ಗೈಸ್. ಓಕೆನಾ, ಮತ್ತು ಗೈಸ್ ವಿಡಿಯೋ ಇಷ್ಟ ಆಯ್ತಿದ್ರೆ ಖಂಡಿತವಾಗ್ಲೂ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಕ್ಲಿಕ್ ಮಾಡ್ಬೋದು, ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.